ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈಸಿ ಇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗಡೆ ಏನು ಪೀನಟ್ ಮಸಾಲ ತಿಂತೀವಿ ಅದನ್ನು ಮನೆಯಲ್ಲೇ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು. ಸೇಮ್ ಹೊರಗಡೆ ಹೇಗೆ ತಿಂತೀವಿ ಅದೇ ಥರ ಟೇಸ್ಟ್ ಇರುತ್ತೆ. ಆ್ಯಂಡ್ ಅದಕ್ಕೆ ಸಿಂಪಲ್ಲಾಗಿ ಐಟಮ್ಸ್ ಬೇಕಾಗುತ್ತೆ, ಇನ್ನು ಜಾಸ್ತಿ ಏನೇನೋ ಬೇಕು ಅನ್ನೋದೇನಿಲ್ಲ. ಅದಕ್ಕೆ ಒಂದು 5 to 6 ಇಂಗ್ರೀಡಿಯೆಂಟ್ಸ್ ಇದ್ದರೆ ಆಯಿತು. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಬೌಲ್ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿದ್ದೀನಿ. ನೆಕ್ಸ್ಟು 1 ಅಥವಾ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಉಪ್ಪು, ನಿಂಬೆಹಣ್ಣು. ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಅಥವಾ ಮನೇಲಿ ಯಾವುದೇ ರೀತಿ ಪಾತ್ರೆ ಆಗಿರ್ಬೋದು, ಅದಕ್ಕೆ ನಾವಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಹುರ್ಕೊಳ್ಬೇಕು. ಸ್ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಆದರೆ ಒಳಗಡೆ ಬೆಂದಿರಲ್ಲ, ಬರೀ ಹಸಿ ಹಸಿ ಆಗಿಬಿಡುತ್ತೆ, ಇಲ್ಲಿ ಸೀದೋಗ್ಬಿಡುತ್ತೆ. ಸೊ ಕಡಿಮೆ ಉರಿ ಮಾಡಿಕೊಂಡೆ ಕ್ಲೀನಾಗಿ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಒಂದೇ ಸೈಡ್ ಸೀದೋಗ್ಬಿಡುತ್ತೆ. ಸೊ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕ್ಲೀನಾಗಿ ಅದನ್ನು ನಾವೇನು ನಾರ್ಮಲ್ ಚಿತ್ರಾನ್ನಕ್ಕೆ ಅಥವಾ ಬೇರೆ ಇದಕ್ಕೆಲ್ಲ ಏನು ಬಿಸಿ ಮಾಡ್ಕೊತೀವಿ ಅದೇ ರೀತಿ ಒಂದು 2 ಮಿನಿಟ್ಸ್ ಆಗಂಗೆ ಬಿಸಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಿದೆ ಆ್ಯಂಡ್ ಇದನ್ನು ಸಿಪ್ಪೆ ಕೂಡ ರಿಮೂವ್ ಆಗ್ತಿದೆ. ನೋಡಿ, ನಾವು ಬಿಸಿ ಆಗ್ತಾ ಅದೇ ಕೂಡ ಸಿಪ್ಪೆ ಕೂಡ ರಿಮೂವ್ ಆಗೋಕ್ಕೆ ಹೋಗ್ತಾಯಿದೆ. ನೋಡಿ, ಈ ಥರ ಫುಲ್ಲು ಕಲರ್ ಚೇಂಜ್ ಆಗಿದೆ. ಅದನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಲೇಟ್ಗೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ, ನಿಧಾನವಾಗಿ ಹಾಕ್ಕೊಳ್ಳಿ, ಸುಡ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು ನಿಮಿಷ ಬಿಟ್ಟು ಅದು ಸುಡ್ತಾ ಇರೋದನ್ನೇ ಇದು ಮಾಡಿದ್ರೆ ಕೈ ಸುಟ್ಟೋಗ್ಬಿಡುತ್ತೆ. ಸೊ ನಿಧಾನವಾಗಿ ಸ್ಲೋಲಿ 1 ನಿಮಿಷ ಬಿಟ್ಟು ತಣ್ಣಗಾಗೋವರೆಗೂ ಕಾಯ್ದು ಅದನ್ನು ಈ ಥರ ಸಿಪ್ಪೆ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ ಈ ಸಿಪ್ಪೆ. ನೋಡಿ, ಈ ಥರ ಕ್ಲೀನಾಗಿ ಒಂದು ಚೂರು ಸಿಪ್ಪೆ ಬಿಡ್ದಂಗೆ ಕ್ಲೀನಾಗಿ ಸಿಪ್ಪೆನ ತೆಕ್ಕೊಳ್ಳಿ. ನಾನಿಲ್ಲಿ ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಫುಲ್ಲು ತೆಗ್ದಿದ್ದೀನಿ. ನೆಕ್ಸ್ಟ್ ಅದನ್ನು ಫುಲ್ಲು ಏನು ಸಿಪ್ಪೆ ಎಲ್ಲ ಇತ್ತು ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವೇನು ಬಿಸಿ ಮಾಡ್ಕೊಂಡಿದ್ದು ಅದಕ್ಕೇ 1 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮಕ್ಕಳಿಗಾದರೆ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಆಯಿಲ್ ಕೂಡ ಹಾಕ್ಕೋಬೋದು. ಏನು ತುಪ್ಪನೇ ಇರಬೇಕು ಅಂತ ಏನಿಲ್ಲ, ಆಯಿಲ್ ಕೂಡ ಇರಬೇಕು ಅಂತ ಏನಿಲ್ಲ. ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಹಾಗೆ ಕೂಡ ಎಣ್ಣೆನ ಹಾಕ್ಬೋದು. ಬಟ್ ಹಾಗೆ ಹಾಕಿಬಿಟ್ರೆ ಹಸಿ ಹಸಿ ಅನಿಸುತ್ತೆ, ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಸ್ವಲ್ಪ ಬೆಂಕಿಲಿ ಒಂಥರ ಮಿಕ್ಸ್ ಮಾಡಿದ್ರೆ ಟೇಸ್ಟಾಗಿರುತ್ತೆ. ಅದೇ ಹಾಗೆ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಹಸಿ ಅನಿಸ್ಬಿಡುತ್ತೆ, ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ, ಈ ಥರ ಜಸ್ಟ್ 30 ಸೆಕೆಂಡ್ ಅಥವಾ 1 ನಿಮಿಷ ಅಷ್ಟೇ ಕ್ಲೀನಾಗಿ ಎಣ್ಣೆಲಿ ಮಿಕ್ಸ್ ಆಗಬೇಕು. ಇದಕ್ಕೆ ಮಕ್ಕಳಿಗಾದರೆ ತುಪ್ಪ ಹಾಕ್ಕೊಡಿ, ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡಿ. ಯಾಕೆಂದರೆ ನಾವು ಆಲ್ರೆಡಿ ಬಿಸಿ ಮಾಡಿರೋದ್ರಿಂದ ತುಂಬ ಮತ್ತೆ ಬಿಸಿ ಮಾಡೋಕೆ ಹೋದರೆ ಅದು ಸೀದೋಗ್ಬಿಡುತ್ತೆ, ಫುಲ್ಲು ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಸೊ ಜಸ್ಟ್ 30 ಸೆಕೆಂಡ್ಸ್ ಮಾಡಿದ್ರೆ ಸಾಕು. ನೋಡಿ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೌಲಿಗೆ ಹಾಕ್ಕೊಂಡಾದ್ಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿನ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಏನಾದರೂ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ, 1 ಬೌಲಿಗೆ ಆಗುವಷ್ಟು ಕಡಲೆ ಬೀಜಕ್ಕೆ. ಸೊ 1 ಮೀಡಿಯಮ್ ಈರುಳ್ಳಿ ಸಾಕು. ನೆಕ್ಸ್ಟು ಒಂದು ಚಾಟ್ ಮಸಾಲ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಅರ್ಧ ಸ್ಪೂನು ಅಥವಾ 1/4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಅದೇ ಫ್ಲೇವರ್ ಹೊಡೆದ್ಬಿಡುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ವಿ ಅದನ್ನು ರಸ ಮಾಡಿಟ್ಕೊಂಡಿದ್ದೆ. ನೋಡಿ, ಇದನ್ನು ಹಾಕಿದ್ರೆ ಆಯಿತು. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿನ ಹಾಕ್ಕೋಬೋದು. ಇದಕ್ಕೆ ನೀವು ಟೊಮೊಟೊ ತುಂಬ ಇಷ್ಟಪಡೋದಾದರೆ ಟೊಮೊಟೊನ ಹಾಕಿ, ಬೇಕು ಅಂದರೆ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಹಾಕಿಲ್ಲ, ಟೊಮೊಟೊನೂ ಹಾಕಿಲ್ಲ, ನನಗಿಷ್ಟ ಆಗೋಲ್ಲ, ಸೊ ನಾನು ಹಾಕಿಲ್ಲ. ನೆಕ್ಸ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಳ್ಳಿ. ತುಂಬ ದೊಡ್ಡ ಹೆಚ್ಕೊಂಡ್ರೆ ಅದೇ ಬಾಯಿಗೆ ತಿನ್ನೋಕ್ಕಾಗಲ್ಲ. ಚಿಕ್ಕದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಇಷ್ಟೇ,
ನೀವು ಬೇಕು ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಟೊಮೊಟೊ ಮತ್ತು ಕ್ಯಾರೆಟ್ ತುರಿನ ಹಾಕೋಬೋದು. ನೋಡಿ ಇದು ತುಂಬ ಟೇಸ್ಟಾಗಿರುತ್ತೆ. ಬೇಕು ಅಂದರೆ ನೀವು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ನಾನು ಏನು ಆ್ಯಡ್ ಮಾಡಿಲ್ಲ, ಬರೀ ಚಾಟ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಅದರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಚಾಟ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಕೂಡ ಹಾಕೋಬೋದು. ನೋಡಿ ಸೂಪರ್ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.